ತುಂಬಾ ಜನ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತೀರಾ, ತೂಕ ಕಳ್ಕೋಬೇಕು ಅಂತ ಹರಸಾಹಸ ಪಡ್ತಾ ಇರ್ತೀರಾ. ಬಟ್ ತೂಕ ಇಳಿತಾ ಇರೋದಿಲ್ಲ. ಕಾರಣ ಕೆಲವೊಂದು ಸಣ್ಣ ಸಣ್ಣ ಮಿಸ್ಟೇಕ್ಸ್ ನಾವು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಮಾಡ್ತಾ ಇರ್ತೀವಿ. ಸೊ ಅದರಿಂದ ನಮ್ಮ ತೂಕ ಇಳಿಯೋದು ಕಷ್ಟ ಆಗ್ತಾ ಇರ್ಬೋದು. ಸೊ ಆ ತರದ್ದು ಮಿಸ್ಟೇಕ್ ಗಳನ್ನ ನಾನು ಇವತ್ತು ಪಟ್ಟಿ ಮಾಡಿ ನಿಮ್ ಮುಂದೆ ಇಡ್ತೀನಿ. ನೀವು ಆ ತರದ್ದು ಮಿಸ್ಟೇಕ್ಸ್ ಏನಾದ್ರು ಮಾಡ್ತಾ ಇದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ. ನಿಮ್ಮ ವೆಯ್ಟ್ ಲಾಸ್ ಜರ್ನಿಲಿ ಒಂದು ಸಣ್ಣ ಪುಟ್ಟ ಅಳಿಲು ಸೇವೆ ತರ ಇದು ವರ್ಕ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ತೂಕ ಕಳ್ಕೋಬೇಕು ಅಂತ ಆಸೆ ಪಡ್ತಾ ಇರೋರ್ಗೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋರ್ಗೆ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ಬಿಸಿಲಲ್ಲಿ ಜಾಸ್ತಿ ಆಚೆ ಸುತ್ತಾಡೋದಕ್ಕೆ ಹೋಗ್ಬೇಡಿ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗಿ ಒಂದು ಟಿಪ್ಗೆ ಸ್ವಾಗತ. ಸೊ ತುಂಬಾ ಜನಕ್ಕೆ ತೂಕ ಕಳ್ಕೋಬೇಕು ಅಂತ ತುಂಬಾ ಆಸೆ ಪಡ್ತಿರ್ತಾರೆ. ತುಂಬಾ ಡಯಟ್ ಗಳನ್ನ ಫಾಲೋ ಮಾಡ್ತಿರ್ತಾರೆ. ತುಂಬಾ ತರದಲ್ಲಿ ಫಿಸಿಕಲ್ ಆಗಿ ಆಕ್ಟಿವ್ ಆಗಿ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ನಾವ್ ಎಷ್ಟೇ ಕಷ್ಟಪಟ್ರು ತೂಕ ಕಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಅಥವಾ ತೂಕ ಕಳೆಯೋದು ಸ್ಟಾರ್ಟಿಂಗ್ ಅಲ್ಲೆಲ್ಲ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ ಆಗಿದ್ದು ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇರಬಹುದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಸೊ ಆತರ ಇದ್ದಾಗ ನಿಮ್ಮ ಏನು ರುಟೀನ್ ಏನ್ ನಡೆಸ್ತಿರ್ತೀರೋ ಅದ್ರಲ್ಲಿ ಈ ತರದ ಸಣ್ಣ ಪುಟ್ಟ ಚೇಂಜ್ ನ ಮಾಡ್ಕೊಳ್ಳೋದ್ರಿಂದ ವೆಯ್ಟ್ ಲಾಸ್ ಜರ್ನಿ ಮತ್ತೆ ಇನ್ನಷ್ಟು ಸುಲಭ ಆಗ್ಬೋದು ಅನ್ನೋದು ಈ ವಿಡಿಯೋದ ಉದ್ದೇಶ. ತುಂಬಾ ಜನಕ್ಕೆ ಆರೋಗ್ಯದಲ್ಲಿ ಯಾವುದೇ ತರದ ಸಮಸ್ಯೆ ಇರೋದಿಲ್ಲ. ಜಸ್ಟ್ ಅವರು ವೆಯ್ಟ್ ಗೈನ್ ಆಗಿರ್ತೀನಿ ಅನ್ನೋ ಕಾರಣಕ್ಕೆ ಅಥವಾ ಇನ್ನಷ್ಟು ಫಿಟ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಅವರು ವೆಯ್ಟ್ ಲಾಸ್ ಮಾಡ್ತಾ ಇರ್ತಾರೆ. ಸೊ ಆ ತರದವ್ರಿಗೆ ಈ ತರದ ಪಾಯಿಂಟ್ಗಳು ತುಂಬಾ ಹೆಲ್ಪ್ ಆಗ್ಬೋದು. ಬಟ್ ಕೆಲವೊಬ್ಬರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ. ಅವ್ರಿಗೆ ಥೈರಾಯ್ಡ್, PCOD ಈ ತರದ್ ಇನ್ಯಾವುದೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಯಾವುದೋ ಮೆಡಿಕೇಶನ್ಸ್ ನ ತಗೋತಾ ಇರೋ ಸೈಡ್ ಎಫೆಕ್ಟ್ಸ್ ಇಂದ ಅವ್ರಿಗೆ ವೆಯ್ಟ್ ಗೇನ್ ಆಗ್ತಾ ಇರ್ಬೋದು. ಸೊ ಈ ತರ ಇದ್ದಾಗ ಫಸ್ಟ್ ನಿಮ್ಮ ರೂಟ್ ಕಾಸ್ ನ ನೀವು ಟ್ರೀಟ್ ಮಾಡ್ಬಿಟ್ಟು ಅದಾದ್ಮೇಲೆ ಈ ತರದ್ ಏನಾದ್ರು ವೆಯ್ಟ್ ಲಾಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಆಗುತ್ತೆ ಈಸಿಯಾಗಿ. ಈ ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ನಿಮ್ಮ ವೆಯ್ಟ್ ಲಾಸ್ ಜರ್ನಿಲಿ ಹೆಲ್ಪ್ ಆಗುವಂತ ಚಾನ್ಸಸ್ ಇರುತ್ತೆ. ಈ ವೆಯ್ಟ್ ಲಾಸ್ ಜರ್ನಿಲಿ ನನಗನ್ಸಿದ್ದು ಏನು ಅಂತ ಅಂದ್ರೆ, ನಾನ್ ಕಂಡಿಡ್ಕೊಂಡು ಕೆಲವೊಂದು ಸತ್ಯಗಳೇನು ಅಂತ ಅಂದ್ರೆ, ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಿಂತ ಈಸಿಯಾಗಿ ತೂಕನ ಕಳ್ಕೋಬಹುದು. ಅವರು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸಾಕು, ಗಂಡು ಮಕ್ಕಳು ಅವ್ರಿಗೆ ತೂಕ ಬೇಗ ಕಡಿಮೆ ಆಗುತ್ತೆ. ಬಟ್ ಹೆಣ್ಣು ಮಕ್ಕಳ ವಿಷಯದಲ್ಲಿ ಹಾಗೆ ಆಗೋದಿಲ್ಲ. ಯಾಕೆಂದ್ರೆ ಅವ್ರ ಬಾಡಿಲಿ ಒಂಥರ ಹಾರ್ಮೋನ್ಸ್ ಸುನಾಮಿನೇ ನಡೀತಾ ಇರುತ್ತೆ. ಸೊ ಆದ್ರಿಂದ ಅವ್ರಿಗೆ ಹೆಣ್ಮಕ್ಳಿಗೆ ಅಷ್ಟು ಸುಲಭ ಆಗ್ಲಿಕ್ಕಿಲ್ಲ. ಜೊತೆಗೆ ಹೆಣ್ಮಕ್ಳಿಗೆ 30-35 ವರ್ಷ ದಾಟಿದ ತಕ್ಷಣ ತೂಕ ಕಡಿಮೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವ್ರು ಎಷ್ಟೇ ಎಫರ್ಟ್ ಹಾಕಿದ್ರು ಅವ್ರಿಗೆ ಸಿಗೋ ರಿಸಲ್ಟ್ ಸ್ವಲ್ಪ ಕಡಿಮೆನೆ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಅಂದ್ರೆ ಒಂದು 35 ವರ್ಷ ಆದ್ಮೇಲೆ ನಮ್ಮ ಲೈಫ್ ಸ್ಟೈಲ್ ನಾವು ತುಂಬಾ ಆರ್ಗನೈಸ್ಡ್ ಆಗಿ ಇಟ್ಕೊಂಡಷ್ಟುನು ನಾವು ಹೆಲ್ದಿ ಆಗಿರ್ತೀವಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ ನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಕಾರಣ ಏನು ಅಂತ ಅಂದ್ರೆ, ಮುಖ್ಯವಾಗಿ ನಾನ್ ನೋಡುವಂತ ಕಾರಣ ರಾತ್ರಿ ಹೊತ್ತು ತುಂಬಾ ಲೇಟ್ ಆಗಿ ಊಟ ಮಾಡೋದು. 8 ಗಂಟೆ ಆದ್ಮೇಲೆ ಊಟ ಮಾಡೋದು ಅದು ಅಷ್ಟು ಒಳ್ಳೇದಲ್ಲ. 8 ಗಂಟೆ ಒಳಗಡೆ ಆದಷ್ಟು 7-7:30 ಒಳಗಡೆ ಊಟ ಮಾಡ್ಬಿಟ್ರಂತೂ ತುಂಬಾ ಒಳ್ಳೇದು. ಆದಷ್ಟು ಅದಾಗ್ಲಿಲ್ಲ ಅಂತಂದ್ರೆ 8 ಗಂಟೆ ಅಂತ ಅನ್ಕೊಂಡು ಅಷ್ಟರೊಳಗಡೆ ಊಟ ಮಾಡಿ ಮುಗಿಸ್ಬಿಡಿ. ನಾವು ಮಲಗೋದಕ್ಕೆ ಮಧ್ಯದಲ್ಲಿ ಕನಿಷ್ಠ ಪಕ್ಷ 2:30 3 ಗಂಟೆಗಳ ಟೈಮ್ ಇದ್ರೆ ನಮಗೆ ತುಂಬಾ ಅಂದ್ರೆ ತುಂಬಾನೇ ಅದು ವೆಯ್ಟ್ ಲಾಸ್ ವಿಷಯದಲ್ಲಿ ಹೆಲ್ಪ್ ಆಗತ್ತೆ. ಆದಷ್ಟು 8 ಗಂಟೆ ಒಳಗಡೆ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಎರಡನೇ ಮಿಸ್ಟೇಕ್ ಬಂದು, ನೀವು 8 ಗಂಟೆಗೆ ಊಟ ಮಾಡಿದ್ರೆ ರಾತ್ರಿ ಬೆಳಿಗ್ಗೆ 8 ಗಂಟೆ ತನಕ ಏನನ್ನು ತಿನ್ನೋದಕ್ಕೆ ಹೋಗ್ಬೇಡಿ. ಕನಿಷ್ಠ ಪಕ್ಷ ಒಂದು 12 ಗಂಟೆಗಳ ಒಂದು ವಿರಾಮ ಅನ್ನೋದನ್ನ ನಿಮ್ಮ ಹೊಟ್ಟೆಗೆ ಬೇಕಿರುತ್ತೆ. ಇದನ್ನ ನಿಮ್ ಕೈಲಿ ಆಗುತ್ತೆ ಅನ್ನೋದಾದ್ರೆ ರಾತ್ರಿ 8ಕ್ಕೆ ಊಟ ಮಾಡಿದ್ರೆ ಬೆಳಿಗ್ಗೆ ಒಂದು 10 ಗಂಟೆ ತನಕ ಏನನ್ನು ತಿನ್ಬೇಡಿ. ಅಲ್ಲಿ 14 ಗಂಟೆಗಳ ಒಂದು 14 ಅವರ್ಸ್ ವಿಂಡೋ ಅಂತ ಸಿಗುತ್ತೆ. ಸೊ ಇದನ್ನ ನಾವು ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತಾನೂ ಹೇಳ್ತಾರೆ. ಸೊ ಇದನ್ನ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ತುಂಬಾ ತರದ ಹೆಲ್ತ್ ಇಶ್ಯೂಸ್ ಕ್ಲಿಯರ್ ಆಗುತ್ತೆ. ಅದ್ರ ಜೊತೆ ವೆಯ್ಟ್ ಲಾಸ್ಗೆ ಇದು ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಕಡಿಮೆ ಅಂದ್ರೂ 12 ಗಂಟೆಗಳ ಗ್ಯಾಪ್ ನಿಮ್ಮ ರಾತ್ರಿ ಊಟ ಮತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ ಅಥವಾ ಕಾಫಿ ಟೀ ಮಧ್ಯದಲ್ಲಿ ಇರಲಿ. ಆದಷ್ಟು 12 ಗಂಟೆ ಇರ್ಲಿ. ಆಗುತ್ತೆ ಅನ್ನೋದಾದ್ರೆ 14 ಗಂಟೆಗೆ ನೀವು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಇನ್ನು ಮೂರನೇ ಕಾರಣ ಬಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡದೇ ಇರೋದು. ಒಂದೊಂದ್ಸಲ ನಾವು ರಾತ್ರಿ ತುಂಬಾ ಹೊತ್ತಿನ ತನಕ ಇದ್ದಿದ್ರೆ ನಮ್ಗೆ ಏನ್ ಅನ್ಸ್ತಾ ಇರುತ್ತೆ, ಬೇಗ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಮಧ್ಯರಾತ್ರಿಲೇ ಹೊಟ್ಟೆ ಹಸಿ ಶುರು ಆಗ್ಬಿಟ್ಟಿರುತ್ತೆ. ಸೊ ಆತರ
ನಾವೆಷ್ಟು ನಿದ್ದೆ ಕಡಿಮೆ ಮಾಡ್ತೀವೋ ನಮ್ಗೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿರುತ್ತೆ. ಸೊ ಕ್ರೇವಿಂಗ್ಸ್ ಜಾಸ್ತಿ ಆದಾಗೆ ಅದು ಥ್ರೂಔಟ್ ದ ಡೇ ಇರುತ್ತೆ. ದಿನ ಪೂರ್ತಿ ಆ ಕ್ರೇವಿಂಗ್ಸ್ ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಆದಷ್ಟು ನಿದ್ದೆ ಸರಿಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಒಂದು 6-7 ಗಂಟೆ ನಿದ್ದೆನಾದ್ರೂ ಬೇಕೇ ಬೇಕು. ಇನ್ನೂ 8 ಗಂಟೆ, ಒಂದ್ 7-8 ಗಂಟೆ ನಿದ್ದೆ ಮಾಡ್ತೀನಿ ಅಂತ ಅಂದ್ರೆ ಅದು ಬ್ಯೂಟಿಫುಲ್ ಥಿಂಗು. ಅದನ್ನ ಮಾಡ್ಬೋದು. ಆದಷ್ಟುನು ಒಂದು ರೆಗ್ಯುಲರ್ ಟೈಮ್ ನ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಬೇಗ ಮಲ್ಗಿ ಬೇಗ ಎದ್ದೇಳೋದು. ಒಂದು ಅಲಾರ್ಮ್ ತರ ನಿಮ್ಮ ಬಾಡಿಲಿನೇ ಸೆಟ್ ಮಾಡ್ಕೋಬೇಡಿ. ಎಷ್ಟು ಗಂಟೆಗೆ ಮಲ್ಕೋಬೇಕು, ಇಷ್ಟು ಗಂಟೆಗೆ ಎದ್ದೇಳ್ಬೇಕು ಅಂತ. ಇದು ವೆಯ್ಟ್ ಲಾಸ್ ಜರ್ನಿಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಕಾರಣ ಬಂದ್ಬಿಟ್ಟು ಚೆನ್ನಾಗಿ ನೀರ್ ಕುಡಿದೇ ಇರೋದು. ನಮ್ಮ ಬಾಡಿ ಡಿಹೈಡ್ರೇಟ್ ಆದ್ರೂನು ನಮ್ಗೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ನಾವು ಕೆಲವೊಂದ್ಸಲ ನಮ್ಗೆ ಹಸುವಾಗ್ತಾ ಇರೋದಿಲ್ಲ, ಬಾಯಾರಿಕೆ ಆಗ್ತಾ ಇರುತ್ತೆ. ಆದ್ರೆ ನಾವು ಅದನ್ನ ಹಸುವು ಅಂತ ಅನ್ಕೊಂಡು ಏನಾದ್ರು ತಿನ್ನೋದಕ್ಕೆ ಹೋಗ್ತೀವಿ. ಫಸ್ಟ್ ನಮ್ಗೆ ಹಸುವಾಗ್ತಾ ಇದ್ದಾಗ ಆದಷ್ಟುನು ಒಂದ್ ಗ್ಲಾಸ್ನ ನೀರ್ನ ಕುಡೀರಿ. ಒಂದ್ ಗ್ಲಾಸ್ ನೀರ್ನ ಕುಡಿದ ತಕ್ಷಣ ಸಮಾಧಾನ ಆಯ್ತು ಅಂತ ಅಂದ್ರೆ ಏನೂ ತಿನ್ನೋದಕ್ಕೆ ಹೋಗ್ಬೇಡಿ. ಬೈ ಎನಿ ಚಾನ್ಸ್ ಇನ್ನೂ ಹಸುವಾಗ್ತಾ ಇದೆ ಅಂದ್ರೆ ಸ್ನ್ಯಾಕಿಂಗು ಸ್ವಲ್ಪ ಮೈಂಡ್ಫುಲ್ ಆಗಿ ಹೆಲ್ದಿ ಸ್ನ್ಯಾಕ್ ತಗೊಳ್ಳಿ. ಅದನ್ನ ಬಿಟ್ಟು ಬಿಸ್ಕೆಟ್ ತಿಂದೆ, ಚಿಪ್ಸ್ ತಿಂದೆ ಈ ತರದಕ್ಕೆಲ್ಲ ಕೈ ಹಾಕೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಮಿಸ್ಟೇಕ್ ಏನಂತ ಅಂದ್ರೆ ನಾನು ತೂಕ ಇಳಿಸ್ಕೋಬೇಕು ಅಂತ ಇದ್ದೀನಿ, ಸೊ ನನ್ಗೆ ಫ್ಯಾಟ್ಸ್ ಎಲ್ಲ ತಿನ್ಬಾರ್ದು ಅಂತ ಎಲ್ಲಾ ಫ್ಯಾಟ್ಗಳನ್ನು ಬಿಟ್ಬಿಡ್ತೀರಾ. ಆತರ ಮಾಡಕ್ ಹೋಗ್ಬೇಡಿ. ಹೆಲ್ದಿ ಫ್ಯಾಟ್ಸ್ ನ ತಿನ್ನಿ. ಅದರಲ್ಲಿ ತುಪ್ಪ ತುಪ್ಪ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ತುಪ್ಪನ ತಿನ್ಬೋದು. ನೀವು ತುಪ್ಪ ತಿಂದಷ್ಟು ನಿಮ್ಗೆ ತೂಕ ಕಡಿಮೆ ಆಗುತ್ತೆ. ಕೆಲವೊಬ್ಬೊಬ್ರು ಮೊಟ್ಟೆಲಿ ಎಗ್ ವೈಟ್ ಮಾತ್ರ ತಿಂತಾರೆ, ಹಳದಿ ಬಣ್ಣನ ಬಿಸಾಕ್ತಾರೆ. ಸೊ ಆ ತರದನ್ನ ಮಾಡ್ಬೇಡಿ. ಎಗ್ ಯೋಕ್ ಅಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ. ಗುಡ್ ಫ್ಯಾಟ್ಸ್ ಇಂಪಾರ್ಟೆಂಟ್ ಆ ಬಾಡಿ. ಯಾಕೆ ಅಂದ್ರೆ ಗುಡ್ ಫ್ಯಾಟ್ಸ್ ಇಂದ ನಮ್ಗೆ ನಮ್ಮ ದೇಹದಲ್ಲಿ ಆಗುವಂತ ತುಂಬಾ ತರದ ಮೆಟಬಾಲಿಸಮ್ಗೆ ಗುಡ್ ಫ್ಯಾಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಲಿ ಗುಡ್ ಫ್ಯಾಟ್ಸ್ ಚೆನ್ನಾಗಿದ್ದಷ್ಟು ಬ್ಯಾಡ್ ಫ್ಯಾಟ್ಸ್ ಕಡಿಮೆ ಆಗುತ್ತೆ ನಮ್ಮ ಬಾಡಿಗೆ. ಸೊ ಆದಷ್ಟು ಈ ತರದ ಒಳ್ಳೆ ಕೊಬ್ಬಿನ ಅಂಶ ಇರುವಂತ ಆಹಾರಗಳನ್ನ ನಿಮ್ಮ ಡಯಟ್ ಅಲ್ಲಿ ಸೇರಿಸ್ಕೊಳ್ಳಿ. ಜೊತೆಲಿ ತುಂಬಾ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಇರುವಂತ, ತುಂಬಾ ಜಾಸ್ತಿ ಫೈಬರ್ ಕಂಟೆಂಟ್ ಇರುವಂತ ಆಹಾರಗಳನ್ನ ಸೇರಿಸ್ಕೊಳ್ಳಿ. ಅದು ತರಕಾರಿ ಆಗಿರ್ಬೋದು, ಹಣ್ಣು ಹಂಪ್ಲಾಗಿರ್ಬೋದು, ಅಥವಾ ದವಸ ಧಾನ್ಯಗಳು, ಮಿಲೆಟ್ಸ್ ಅಂತ ಹೇಳ್ತಾರೆ, ಅಂದ್ರೆ ಸಿರಿಧಾನ್ಯಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸಿರಿಧಾನ್ಯಗಳು ವೆಯ್ಟ್ ಲಾಸ್ಗೆ ಅಷ್ಟೇ ಅಲ್ಲ, ನಿಮ್ಗೆ ಶುಗರ್ ಇತ್ತು ಅಂತ ಅಂದ್ರೆ ನಿಮ್ಮ ಶುಗರ್ಗೆ ಕೂಡ ಒಂಥರ ಸೂಪರ್ ಆಗಿ ಕೆಲಸ ಮಾಡುತ್ತೆ ಈ ಸಿರಿಧಾನ್ಯಗಳು. ಇನ್ನು ಫಿಸಿಕಲ್ ಆಕ್ಟಿವಿಟಿಗೆ ಅಂತ ಬಂದಾಗ ಕನಿಷ್ಠ ಪಕ್ಷ ಒಂದು 30 ನಿಮಿಷದ ವಾಕಿಂಗ್, 1/4 ಗಂಟೆ 15 ನಿಮಿಷಗಳ ಒಂದು ಸ್ಟ್ರೆಚಿಂಗ್ ನ ನಿಮ್ಮ ಬಾಡಿ ಕೊಡಿ. ಸೊ ಇದರಿಂದ ನಿಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಒಂದು ಬೂಸ್ಟ್ ಸಿಕ್ತಾಗೆ ಆಗುತ್ತೆ. ಇನ್ನೊಂದು ಸಿಲ್ಲಿ ಮಿಸ್ಟೇಕ್ಸ್ ಏನ್ ಮಾಡ್ತೀವಿ ಅಂತ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಪ್ಲೇಟ್ಸ್ ಅಲ್ಲಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಆದಷ್ಟು ನೀವು ಚಿಕ್ಕ ಪ್ಲೇಟ್ ನ ತಗೊಳ್ಳಿ. ಚಿಕ್ಕ ಪ್ಲೇಟ್ ನ ತಗೊಂಡು ಅದರಲ್ಲಿ ಊಟ ನೀವು ಮಾಮೂಲಿ ಹಾಕೊಳ್ಳೋ ಅಷ್ಟೇ ಆ ಚಿಕ್ಕ ಪ್ಲೇಟಿಗೆ ತುಂಬಿದಾಗ ಏನ್ ಅನ್ಸುತ್ತೆ, ತಟ್ಟೆ ತುಂಬದಾಗ ಅನ್ಸುತ್ತೆ. ಅದನ್ನ ನೋಡಿನೇ ನಿಮ್ಮ ಮೈಂಡ್ಗೆ ಓ ನಾನು ತುಂಬಾ ಊಟ ಮಾಡ್ತಾ ಇದ್ದೀನಿ ಅಂತ ಅದು ಫೀಲ್ ಆಗೋಕ್ ಶುರುವಾಗುತ್ತೆ. ಸೊ ನಿಮ್ಗೆ ಅಷ್ಟು ತಿಂದ್ರೇನೆ ಹೊಟ್ಟೆ ತುಂಬದಾಗ ಅನ್ಸುತ್ತೆ. ಅದೇ ನೀವು ದೊಡ್ಡ ಪ್ಲೇಟ್ ತಗೊಂಡು ಅದ್ರ ಮೂಲೆಯಲ್ಲಿ ಎಷ್ಟೇ ಇಷ್ಟ ಹಾಕೊಂಡ್ರೆ ನೀವು ಹಾಕೊಂಡಿದ್ದು ನಿಮ್ಮ ಹೊಟ್ಟೆಗೆ ಸಾಕಾಗ್ಬೋದು. ಬಟ್ ಸ್ಟಿಲ್ ನಿಮ್ ಮೈಂಡ್ಗೆ ಏನ್ ಅನ್ಸುತ್ತೆ, ನಾನು ಇಷ್ಟೇ ಇಷ್ಟು ತಿನ್ನಲ್ಲಪ್ಪ ಅಂತ ಅನ್ಸಕ್ ಶುರುವಾಗ್ಬಿಡುತ್ತೆ. ಅದಕ್ಕೆ ಅದಾದ್ಮೇಲೆ ತಿನ್ನೋದಕ್ಕೆ ಕೂತಾಗ ಮೊಬೈಲ್ ನೋಡೋದಾಗ್ಲಿ, ಟಿವಿ ನೋಡೋದಾಗ್ಲಿ ಮಾಡಕ್ ಹೋಗ್ಬೇಡಿ. ಗ್ಯಾಜೆಟ್ಸ್ ನ ನೋಡ್ಕೊಂಡು ತಿನ್ನೋದಕ್ಕೆ ಹೋಗ್ಬೇಡಿ. ಅವಾಗ ನೀವು ನಿಮ್ಮ ಮೈಂಡ್ಗೆ ಗೊತ್ತೇ ಆಗೋಲ್ಲ ನೀವು ತಿಂತಾ ಇದ್ದೀರಾ ಅಂತ. ನಮ್ಮ ಬ್ರೈನ್ಗೆ ಗೊತ್ತಾಗ್ಬೇಕು ನಾವು ತಿಂತಾ ಇದೀವಿ, ಇವಳು ತಿಂತಾ ಇದ್ದಾಳೆ, ಇವಳು ಊಟ ಮಾಡ್ತಾ ಇದ್ದಾಳೆ, ನನ್ಗೆ ಹೊಟ್ಟೆ ತುಂಬ್ತಾ ಇದೆ ಅನ್ನೋದು ನಮ್ಮ ಬ್ರೈನ್ಗೆ ಗೊತ್ತಾಗ್ಬೇಕು. ಸೊ ಅದಕ್ಕೋಸ್ಕರ ನೀವು ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಡಿ. ಇನ್ನೊಂದು, ಊಟ ಮಾಡ್ಬೇಕಾದ್ರೆ ತುಂಬಾ ಫಾಸ್ಟ್ ಆಗಿ ಊಟ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಜನಕ್ಕೆ ತುಂಬಾ ಫಾಸ್ಟ್ ಆಗಿ ಊಟ ಮಾಡುವಂತ ಅಭ್ಯಾಸ ಇರುತ್ತೆ. ಅದ್ರಲ್ಲಿ ನಾನು ಒಬ್ಳು. ತಟ್ಟೆ ಮುಂದೆ ತುಂಬಾ ಹೊತ್ತಿನ ತನಕ ಕುತ್ಕೊಂಡು ಊಟ ಮಾಡೋದು ಕೆಲವೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದಕ್ಕೋಸ್ಕರ ತುಂಬಾ ಫಾಸ್ಟ್ ಆಗಿ ಊಟ ಮಾಡ್ತಾರೆ. ಅವ್ರು ತಿನ್ನೋದು ಇಷ್ಟ ಇರ್ಬೋದು, ಬಟ್ ಸ್ಟಿಲ್ ಅವರು ಅದನ್ನ ಬೇಗ ಊಟ ಮಾಡಿ ಮುಗಿಸ್ಬಿಡ್ತಾರೆ. ಊಟ ಮಾಡಿ ಮುಗಿಸಿದ್ರೆ ನಮ್ಮ ಮೈಂಡ್ಗೆ ಏನ್ ಅನ್ಸ್ತಿರುತ್ತೆ, ಇನ್ನೂ ಏನೋ ಪಾಪ ತಿಂದೇ ಇಲ್ಲ ಇವಳು ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಆದ್ರೆ ನಾವು ನಮ್ ಕೈಲಿ ಆಗುವಷ್ಟು, ನಮ್ಮ ಹೊಟ್ಟೆಗೆ ಹಿಡಿಯುವಷ್ಟು ತಿಂದ ಆಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ನಿಧಾನವಾಗಿ ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಮೈಂಡ್ಗೆ ಅನ್ಸ್ಬೇಕು ಇವಳು ಊಟ ಮಾಡ್ತಾ ಇದ್ದಾಳೆ ಅಂತ. ವೆಯ್ಟ್ ಲಾಸ್ ಅಂತ ಅಂದ್ರೆ ಡಯಟ್ ಮತ್ತೆ ನಮ್ಮ ಫಿಸಿಕಲ್ ಆಕ್ಟಿವಿಟಿ ಎರಡರದ್ದು ಕಾಂಬಿನೇಷನ್ ಇದ್ರೆ ಮಾತ್ರ ನಮ್ಮ ವೆಯ್ಟ್ ಲಾಸ್ ಈಸಿಯಾಗಿ ಆಗ್ತಾ ಇರುತ್ತೆ. ಸೊ ಎರಡು ಕೂಡ ಇಂಪಾರ್ಟೆಂಟ್. ಅದನ್ನ ಬಿಟ್ಟು ಇದನ್ನ ಮಾಡಕ್ಕಾಗಲ್ಲ, ಇದನ್ನ ಬಿಟ್ಟು ಅದನ್ನ ಮಾಡಕ್ಕಾಗಲ್ಲ. ಸೊ ಡಯಟ್ ಅಲ್ಲಿ ನಾವು ಯಾವಾಗ್ಲೇ ಏನಾದ್ರೂ ಚೇಂಜಸ್ ಮಾಡ್ಕೋತೀವಿ ಅಂತ ಅಂದ್ರೆ ನಾವು ಲೈಫ್ ಲಾಂಗ್ ಆ ಚೇಂಜ್ ನ ಫಾಲೋ ಮಾಡತ್ತಾ ಇರ್ಬೇಕು. ಸೊ ಅದಕ್ಕೆ ಯಾವ್ದನ್ನು ಬಿಡೋದಕ್ಕೆ ಹೋಗ್ಬೇಡಿ. ಎಲ್ಲ ಸ್ವಲ್ಪ 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 ತಿನ್ನಿ. ಎಲ್ಲಾದನ್ನು
ಪೋರ್ಷನ್ ಕಂಟ್ರೋಲ್ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ರಿ ಅಂತ ಅಂದ್ರೆ ವೆಯ್ಟ್ ಲಾಸ್ ಈಸಿ ಆಗುತ್ತೆ. ಮತ್ತೆ ಈಗ ನಮ್ಗೆ ಶುಗರ್ ಕ್ರೇವಿಂಗ್ಸ್ ಇರುತ್ತೆ. ನಾವು ಶುಗರ್‌ನ ಬಿಟ್ರೆ ಬೇಗ ಸಣ್ಣ ಆಗ್ಬೋದು ಅಂತ ಹೇಳ್ತಾರೆ ಅಂತ ಶುಗರ್‌ನ ನಾವು ಬಿಟ್ಬಿಡ್ತೀವಿ ಅನ್ಕೊಳ್ಳಿ. ಆದ್ರೆ ನಮ್ಗೆ ಆ ಕ್ರೇವಿಂಗ್ ಹಾಗೆ ಉಳಿಯತ್ತೆ. ಸೊ ಅದ್ರ ಬದಲು ಕಾಫಿ ಟೀನೂ ಬಿಟ್ಬಿಡಿ ಅಂತ ಹೇಳ್ತಾರೆ ಸ್ವಲ್ಪ ಜನ. ಕಾಫಿ ಟೀಯಲ್ಲಿ ಶುಗರ್ ಇರುತ್ತೆ, ಮಿಲ್ಕ್ ಇರುತ್ತೆ, ಡೈರಿ ಪ್ರಾಡಕ್ಟ್ ಅದು ಇದು ಅಂತ. ಸೊ ನಿಮಗೆ ಅದು ಬಿಡಕ್ಕಾದ್ರೆ ಮನ್ಸ್ ಮಾಡಿ ಬಿಟ್ಬಿಡಿ. ಆಗಲ್ಲ ಅನ್ನೋದಾದ್ರೆ ದಯವಿಟ್ಟು ಆ ಥರದಕ್ಕೆ ಹೋಗ್ಬೇಡಿ. ಸ್ಟ್ರೆಸ್ಸಿಗೆ ಬಂದ್ಬಿಡ್ತೀರಾ. ಸ್ಟ್ರೆಸ್ಸಿಗೆ ಬಂದ್ರಿ ಅಂತ ಅಂದ್ರೆ ನಿಮಗೆ ಗೊತ್ತಿಲ್ದೇನೆ ನೀವು ಜಾಸ್ತಿ ತಿನ್ನೋದಕ್ಕೆ ಶುರುವಾಗ್ಬಿಡ್ತೀರಾ. ಸೊ ಅದಕ್ಕೋಸ್ಕರ ನೀವೇನ್ ತಿಂತೀರೋ ಎಲ್ಲ ಸ್ವಲ್ಪ 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 ಮಾಡ್ಕೊಂತಾ ಬನ್ನಿ. ಸೊ ನೀವು ಸ್ಟ್ರೆಸ್ ತಗೋಬೇಡಿ. ಡಯಟ್ ವಿಷಯಕ್ಕೋಸ್ಕರ ಸ್ಟ್ರೆಸ್ ತಗೋಬೇಡಿ. ನೀವ್ ಏನ್ನ ಬಿಡ್ಬೇಕು ಅಂತ ಅನ್ಕೋತೀನೋ ಅದನ್ನೇ ಓವರ್ ಆಗಿ ಮಾಡುವಂತ ಚಾನ್ಸಸ್ ಇರುತ್ತೆ. ಇದಿಷ್ಟನ್ನ ಫಾಲೋ ಮಾಡೋದ್ರಿಂದ ನಿಮ್ಗೆ ಒಂದು ವೆಯ್ಟ್ ಲಾಸ್ ಆಗೋದ್ರ ಜೊತೆ ನಿಮ್ಮ ಸ್ಕಿನ್ ಚೆನ್ನಾಗ್ ಆಗ್ತಾ ಬರುತ್ತೆ, ನಿಮ್ಮ ಹೇರ್ ಚೆನ್ನಾಗಾಗುತ್ತೆ, ಒಂದು ನೀವು ಕ್ಲಿಯರ್ ಆಗಿ ಥಿಂಕ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಜೊತೆಲಿ ನೀವು ಸೋಂಬೇರಿ ತರ ಇರೋದು ಕಡಿಮೆ ಆಗುತ್ತೆ. ಎಷ್ಟೊಂದು ಹೆಲ್ತ್ ಇಶ್ಯೂಸ್ ನಿಮ್ಗೆ ಇದರಿಂದ ರೆಕ್ಟಿಫೈ ಆಗುತ್ತೆ. ಸೊ ನೀವು ಇದನ್ನೆಲ್ಲ ಟ್ರೈ ಮಾಡಿ. ನಿಮ್ಗೆ ಏನಾದ್ರೂ ಯೂಸ್ ಆಯ್ತು ಅಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಮೆಸೇಜ್ ಮಾಡೋದನ್ನ ಮರಿಬೇಡಿ. ಸೊ ಇದಿಷ್ಟೇ ಈ ವಿಡಿಯೋಗೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.